ನೀವು ಯೂಟ್ಯೂಬ್ಗೋಸ್ಕರ ಥಂಬ್ನೇಲ್ ಕ್ರಿಯೇಟ್ ಮಾಡ್ರಿ, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡ್ರಿ, ಅಥವಾ ನಿಮ್ಮ ಕ್ಲೈಂಟ್ಸ್ಗೋಸ್ಕರ AI ಇಮೇಜಸ್ ಅನ್ನ ಜನರೇಟ್ ಮಾಡ್ರಿ. ನೀವೇನಾದ್ರೂ ರಾಂಗ್ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ವರ್ಕ್ ಫ್ಲೋ ಹಾರ್ಡ್ ಆಗಿರ್ತದೆ. ಗೂಗಲ್ AI ಸ್ಟುಡಿಯೋ ಮತ್ತು ಜೆಮಿನೈ ಆಪ್ ಇಮೇಜ್ ಕ್ರಿಯೇಟ್ ಮಾಡೋದಕ್ಕೆ ಸೇಮ್ ಮಾಡೆಲ್ ಅನ್ನ ಯೂಸ್ ಮಾಡ್ತಾವ, ಆದ್ರೆ ಎರಡರದ ಎಕ್ಸ್ಪೀರಿಯನ್ಸ್ ಡಿಫರೆಂಟ್ ಆಗೈತಿ. ಸೊ ಇವತ್ತಿನ ವಿಡಿಯೋ ಒಳಗಡೆ ಗೂಗಲ್ AI ಸ್ಟುಡಿಯೋ ಮತ್ತು ಜೆಮಿನೈ ಆಪ್ ಒಳಗಡೆ ಇಮೇಜಸ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಏನೆಲ್ಲ ಡಿಫರೆನ್ಸಸ್ ಇದಾವ, ಯಾವ ಪ್ಲಾಟ್ಫಾರ್ಮ್ ಒಳಗಡೆ ಬೆಟರ್ ರಿಸಲ್ಟ್ಸ್ ಬರ್ತಾವ, ಯಾವ ಪ್ಲಾಟ್ಫಾರ್ಮ್ ಬೆನಿಫಿಷಿಯಲ್ ಐತಿ, ಮತ್ತೆ ಯಾವ ಪ್ಲಾಟ್ಫಾರ್ಮ್ ಒಳಗಡೆ ಇಮೇಜಸ್ ಅನ್ನ ಜನರೇಟ್ ಮಾಡಿದ್ರೆ ವಾಟರ್ ಮಾರ್ಕ್ ಬರುದಿಲ್ಲ ಅಂತ ಹೇಳಿ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮಗೆ ರೆಗ್ಯುಲರ್ಲಿ ಸಿಂಪಲ್ ಕನ್ನಡದೊಳಗಡೆ ಪ್ರಾಕ್ಟಿಕಲ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, ಆಮೇಲೆ AI ಅಪ್ಡೇಟ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಸೊ ಫಸ್ಟ್ ಥಿಂಗ್ ಫಸ್ಟ್ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಎರಡು ಪ್ಲಾಟ್ಫಾರ್ಮ್ ಒಳಗಡೆ ಇಮೇಜಸ್ ಅನ್ನ ಜನರೇಟ್ ಮಾಡ್ತಾ ಇದೀವಿ. ನಾನು ನಿಮಗೆ ಮೊದಲು ಗೂಗಲ್ ಜೆಮಿನೈ ಆಪ್ ಒಳಗಡೆ ಇಮೇಜ್ ಅನ್ನ ಕ್ರಿಯೇಟ್ ಮಾಡಿ ತೋರಿಸ್ತೇನೆ. ಬೇಸಿಕಲಿ ನಾವೇನ್ ಮಾಡಬೇಕು ಅಂತಂದ್ರೆ gemini.google.com ಗೆ ಬರ್ಬೇಕಾ. ಬಂದ ತಕ್ಷಣ ಇಲ್ಲಿ ಸೈಡ್ ಬಾರ್ ಒಳಗಡೆಯಿಂದ ನೀವು ಬೇಕು ಅಂದ್ರೆ ಇಮೇಜಸ್ ಅಂತ ಕ್ಲಿಕ್ ಮಾಡ್ರಿ. ಇಲ್ಲಿ ಟ್ರೈ ಇಟ್ ಅಂತ ಕೊಡ್ರಿ. ಇಲ್ಲಿ ನಿಮ್ಗೆ ಇಮೇಜಸ್ ಪ್ಯಾನಲ್ ಓಪನ್ ಆಗ್ತೈತಿ ಅಥವಾ ಪೇಜ್ ಓಪನ್ ಆಗ್ತೈತಿ. ಇಲ್ಲ ಅಂತಂದ್ರೆ ನಾರ್ಮಲ್ ನ್ಯೂ ಚಾರ್ಟ್ ಒಳಗಡೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ನಿಮಗೆ ಇಲ್ಲಿ ಆಲ್ರೆಡಿ ಟೆಂಪ್ಲೇಟ್ಸ್ ಇದಾವ, ಇವುಗಳನ್ನ ಬೇಕಂದ್ರೆ ನೀವು ಯೂಸ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಇಲ್ಲಿ ಡೈರೆಕ್ಟ್ಲಿ ನಮ್ಮ ಇಮೇಜ್ ಅನ್ನ ಡಿಸ್ಕ್ರೈಬ್ ಮಾಡಬಹುದು ಅಥವಾ ಪ್ರಾಂಪ್ಟ್ ಅನ್ನ ಬರೀಬಹುದು. ನಾ ಇಲ್ಲಿ ಸಿಂಪಲ್ ಪ್ರಾಂಪ್ಟ್ ಕೊಡ್ತೇನೆ. ಎರಡು ಪ್ಲಾಟ್ಫಾರ್ಮ್ ಒಳಗಡೆ ಸೇಮ್ ಪ್ರಾಂಪ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಕ್ರಿಯೇಟ್ ಅ ಸೂಪರ್ ಕಾರ್ ಇಮೇಜ್. ಸೊ ವೆರಿ ಸಿಂಪಲ್ ಪ್ರಾಂಪ್ಟ್. ನಾ ಇದನ್ನು ಕಾಪಿ ಕೂಡ ಮಾಡ್ತೇನೆ. ನೆಕ್ಸ್ಟ್ ನಾ ಇದನ್ನ ಗೂಗಲ್ AI ಸ್ಟುಡಿಯೋ ಒಳಗಡೆ ಸೇಮ್ ಪ್ರಾಂಪ್ಟ್ ಅನ್ನ ಕೊಡ್ತಾ ಇದ್ದೇನೆ ಅದಕ್ಕೋಸ್ಕರ. ಆಮೇಲೆ ಇಲ್ಲಿ ನೀವು ಮಾಡೆಲ್ ಅನ್ನ ಸೆಲೆಕ್ಟ್ ಮಾಡಬಹುದು, ನಿಮ್ಗೆ ಯಾವ ಮಾಡೆಲ್ ಬೇಕು ಅಂತ ಹೇಳಿ. ನಾನ್ ನಿಮ್ಗೆ ಸಜೆಸ್ಟ್ ಮಾಡ್ತೇನೆ ಆಲ್ ರೌಂಡ್ ಹೆಲ್ಪ್ ಒಳಗಡೆ 3.6 ಫ್ಲಾಶ್ ಐತಿ, ಅದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇಟ್ ಈಸ್ ದ ಬೆಸ್ಟ್ ಮಾಡೆಲ್. ಆಮೇಲೆ ನಿಮ್ಗೆ ಏನಾದ್ರು ಎಕ್ಸ್ಟೆಂಡೆಡ್ ಥಿಂಕಿಂಗ್ ಬೇಕಾಯ್ತು ಅಂತಂದ್ರೆ ಇಲ್ಲಿಂದ ಇದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಸೊ ಇಟ್ ಈಸ್ ದ್ಯಾಟ್ ಈಸಿ. ವಿತ್ ಇನ್ ಅ ಫ್ಯೂ ಮಿನಿಟ್ಸ್ ಒಳಗಡೆ ಅಥವಾ ಫ್ಯೂ ಸೆಕೆಂಡ್ಸ್ ಒಳಗಡೆ ನಿಮಗೆ ಇಲ್ಲಿ ಒಂದು ಇಮೇಜ್ ರೆಡಿ ಆಗಿ ಬರ್ತೈತಿ. ನೀವು ಇಲ್ಲಿ ಇವಾಗ ನೋಡ್ತಿರ್ಬೋದು ಜೆಮಿನೈ ಆಪ್ ಒಳಗಡೆ ನಮಗೆ ಸೂಪರ್ ಕಾರ್ ಇಮೇಜ್ ಕ್ರಿಯೇಟ್ ಆಗೈತಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ್ರೆ ನಮಗೆ ಮತ್ತೊಂದಿಷ್ಟು ಆಪ್ಷನ್ಸ್ ಸಿಗ್ತಾವ. ಈ ಇಮೇಜ್ ಅನ್ನ ನಾವು ಎಡಿಟ್ ಕೂಡ ಮಾಡಬಹುದು. ಇವಾಗ ಯಾವ ತರ ಅಂತಂದ್ರೆ ನೀವು ಇಲ್ಲಿ ಟೆಕ್ಸ್ಟ್ ಅನ್ನ ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಇಲ್ಲಿ ಟೈಪ್ ಮಾಡಬಹುದು. ಸೊ ಈ ತರ ನೀವು ಟೈಪ್ ಮಾಡಬಹುದಾ. ಇದರ ಕಲರ್ ಅನ್ನ ನೀವು ಚೇಂಜ್ ಮಾಡಬಹುದಾ, ಬ್ಲಾಕ್ ಕಲರ್, ಯೆಲ್ಲೋ ಕಲರ್. ಒನ್ ಮೋರ್ ಥಿಂಗ್, ನೀವು ಇಲ್ಲಿ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಏನ್ ಬೇಕು ಅಲ್ಲಿ ಸ್ಕೆಚ್ ಕೂಡ ಮಾಡಬಹುದಾ. ನಿಮ್ಗೆ ಯಾವ ಕಲರ್ ಒಳಗಡೆ ಬೇಕೋ ಆ ತರ ನೀವು ಸ್ಕೆಚ್ ಕೂಡ ಮಾಡಬಹುದಾ ಈ ತರ. ಅಂಡ್ ಇದನ್ನ ನೀವೇನಾದ್ರೂ ಇಲ್ಲಿ ಸ್ಕೆಚ್ ಮಾಡಿರೋದನ್ನ ಎರೇಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ಅಂಡು ಐತಿ, ಅಂಡು ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಆಮೇಲೆ ಈ ಇಮೇಜ್ ಅನ್ನ ಇಲ್ಲಿಂದ ಕಾಪಿ ಮಾಡ್ರಿ, ಇಲ್ಲಿಂದ ಶೇರ್ ಮಾಡಬಹುದಾ, ಆಮೇಲೆ ಸೇವ್ ಕೂಡ ಮಾಡಬಹುದಾ, ಡೌನ್ಲೋಡ್ ಕೂಡ ಮಾಡಬಹುದಾ. ಇಲ್ಲಿ ಒನ್ ಡ್ರಾಬ್ಯಾಕ್ ಏನು ಅಂತಂದ್ರೆ ಜೆಮಿನೈ ಆಪ್ ಒಳಗಡೆ ನಾವು ಇಮೇಜ್ ಅನ್ನ ಕ್ರಿಯೇಟ್ ಮಾಡಿದಾಗ ನಮ್ಗೆ ವಾಟರ್ ಮಾರ್ಕ್ ಬರ್ತೈತಿ. ಇದನ್ನ ರಿಮೂವ್ ಮಾಡಬೇಕಾದ್ರೆ ಮತ್ತೆ ನಾವು ಎಕ್ಸ್ಟರ್ನಲ್ ಟೂಲ್ಸ್ ಗಳನ್ನ ಯೂಸ್ ಮಾಡಬೇಕು. ದಿಸ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ವಿತ್ ಜೆಮಿನೈ ಆಪ್. ಅಂಡ್ ದ ಫನಿ ಪಾರ್ಟ್, ಈ ಇಮೇಜ್ ಅನ್ನ ಜನರೇಟ್ ಮಾಡಬೇಕಾದ್ರೆ ಜೆಮಿನೈ ಆಪ್ ಒಳಗಡೆ ನ್ಯಾನೋ ಬನಾನಾ 2 ಮಾಡೆಲ್ ಅನ್ನ ಯೂಸ್ ಮಾಡಿದಾರೆ. ಇದೇ ಸೇಮ್ ಮಾಡೆಲ್ ಅನ್ನ ನಾವು ಗೂಗಲ್ AI ಸ್ಟುಡಿಯೋ ಒಳಗಡೆ ಕೂಡ ಯೂಸ್ ಮಾಡಬಹುದಾ. ಅಲ್ಲಿ ಯಾವ ತರ ರಿಸಲ್ಟ್ ಇರ್ತೈತಿ ಅಂತೇಳಿ ನಾ ಇವಾಗ ತೋರಿಸ್ತೇನೆ. ಇವಾಗ ಇಲ್ಲಿ ಗೂಗಲ್ AI ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಗೂಗಲ್ AI ಸ್ಟುಡಿಯೋ ಅನ್ನ ಆಕ್ಸೆಸ್ ಮಾಡಬೇಕು ಅಂತಂದ್ರೆ aistudio.google.com ಗೆ ಹೋಗ್ರಿ. ಈ ಎರಡು ಪ್ಲಾಟ್ಫಾರ್ಮ್ ಲಿಂಕ್ ಅನ್ನ ನಾ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಅಲ್ಲಿಂದ ಕೂಡ ನೀವು ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಬಹುದು. ಒಂದ್ಸರಿ ನೀವು ಗೂಗಲ್ AI ಸ್ಟುಡಿಯೋ ಒಳಗಡೆ ಲ್ಯಾಂಡ್ ಆದ ತಕ್ಷಣ ಇಲ್ಲಿ ಪ್ಲೇ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ರಿ. ಪ್ಲೇ ಗ್ರೌಂಡ್ ಇಂದ ಇಲ್ಲಿ ಮಾಡೆಲ್ಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಜನರೇಷನ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಿಮ್ಗೆ 3 ಆಪ್ಷನ್ ಸಿಗ್ತಾವ. ನ್ಯಾನೋ ಬನಾನಾ 2 ಲೈಟ್ ಇದು ಲೇಟೆಸ್ಟ್ ಮಾಡೆಲ್ ಐತಿ. ನ್ಯಾನೋ ಬನಾನಾ 2 ಇದು ಬೆಸ್ಟ್ ಮಾಡೆಲ್ ಐತಿ. ನ್ಯಾನೋ ಬನಾನಾ ಪ್ರೋ ಇದು ಕೂಡ ಸ್ಟೇಟ್ ಆಫ್ ದಿ ಆರ್ಟ್ ಮಾಡೆಲ್ ಐತಿ. ನಾವಿಲ್ಲಿ ನ್ಯಾನೋ ಬನಾನಾ 2 ಅನ್ನ ಯೂಸ್ ಮಾಡೋಣ, ಬಿಕಾಸ್ ಸೇಮ್ ಇಮೇಜ್ ಮಾಡೆಲ್ ಅನ್ನ ಜೆಮಿನೈ ಆಪ್ ಒಳಗಡೆ ಕೂಡ ಯೂಸ್ ಮಾಡಿದಾರೆ. ಇವಾಗ ನಾ ಇಲ್ಲಿ ಪ್ರಾಂಪ್ಟ್ ಬಾಕ್ಸ್ ಒಳಗಡೆ ಇಲ್ಲಿ ಸೇಮ್ ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡ್ತಾ ಇದ್ದೇನೆ, ಕ್ರಿಯೇಟ್ ಅ ಸೂಪರ್ ಕಾರ್. ಬಟ್ ನಾವಿಲ್ಲಿ ಇಮೇಜ್ ಅನ್ನ ಜನರೇಟ್ ಮಾಡೋದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದಾವ. ನಿಮಗೆ ಸೇಮ್ ಆಪ್ಷನ್ಸ್ ಜೆಮಿನೈ ಆಪ್ ಒಳಗಡೆ ಸಿಗುದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಮಾಡೆಲ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ ಅಡಿಷನಲ್ ಮಾಡೆಲ್ಸ್ ಗಳನ್ನ ಪಿಕ್ ಮಾಡಬಹುದು. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಇಲ್ಲಿ ಸಿಸ್ಟಮ್ ಇನ್ಸ್ಟ್ರಕ್ಷನ್ಸ್ ಅಂತ ಆಯ್ತಲ್ಲ, ಇಲ್ಲಿ ಬಂದ್ಬಿಟ್ಟೆ ನೀವು ಇನ್ಸ್ಟ್ರಕ್ಷನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ನೀವು ನಿಮ್ಮ ಕಸ್ಟಮ್ ಇನ್ಸ್ಟ್ರಕ್ಷನ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬಹುದು. ಜೆಮಿನೈ ಒಳಗಡೆ ಇದನ್ನ ಮಾಡ್ಲಿಕ್ಕೆ ಆಗುದಿಲ್ಲ.
ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಔಟ್ಪುಟ್ ಒಳಗಡೆ ನಿಮಗೆ 2 ಆಪ್ಷನ್ ಇದಾವ. ಒಂದನೇದಾಗಿ ಇಮೇಜ್ ಅಂಡ್ ಟೆಕ್ಸ್ಟ್, ಎರಡನೇದಾಗಿ ಇಮೇಜ್ ಓನ್ಲಿ. ಇಮೇಜ್ ಓನ್ಲಿ ಅಂತಂದ್ರೆ ನಿಮ್ಮ ಇಮೇಜ್ ಒಳಗಡೆ ಯಾವುದೇ ಟೆಕ್ಸ್ಟ್ ಬರುವುದಿಲ್ಲ. ಇಮೇಜ್ ಅಂಡ್ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ನಿಮಗ ಇಮೇಜ್ ಒಳಗಡೆ ಟೆಕ್ಸ್ಟ್ ಕೂಡ ಬರ್ತೈತಿ. ನೀವೇನಾದ್ರೂ ಥಂಬ್ನೇಲ್ ಕ್ರಿಯೇಟ್ ಮಾಡ್ತಾ ಇದ್ರಿ ಅಂತಂದ್ರೆ ಇಮೇಜ್ ಅಂಡ್ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾ. ಥರ್ಡ್ ಬಂದ್ಬಿಟ್ಟು ಟೆಂಪರೇಚರ್. ಇಲ್ಲಿ ನಿಮ್ಮ ಇಮೇಜ್ ಕ್ರಿಯೇಟಿವಿಟಿ ಯಾವ ತರ ಇರಬೇಕು ಅಂತೇಳಿ ಕಂಟ್ರೋಲ್ ಕೂಡ ಮಾಡಬಹುದಾ. ಇದನ್ನ ಒಂದಕ್ಕೆ ಇಡ್ರಿ, ಬಿಕಾಸ್ ಒಂದಕ್ಕಿತ್ತಂದ್ರೆ ಇದು ಮ್ಯಾಕ್ಸಿಮಮ್ ಕ್ರಿಯೇಟಿವಿಟಿಯನ್ನ ಯೂಸ್ ಮಾಡ್ತೈತಿ. ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಆಸ್ಪೆಕ್ಟ್ ರೇಷಿಯೋ ಬರ್ತೈತಿ. ಇವುಗಳಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡಬಹುದು. ಲೈಕ್ 9:16, 16:9. ಥಂಬ್ನೇಲ್ ಕ್ರಿಯೇಟ್ ಮಾಡ್ತಾ ಇದ್ರಿ ಅಂದ್ರೆ 16:9 is a suitable one. ಸೊ ಇದೆಲ್ಲಾನು ನೀವು ಸೆಲೆಕ್ಟ್ ಮಾಡಬಹುದು. ಲೈಕ್ ಇನ್ಸ್ಟಾಗ್ರಾಮ್ಗೆ ಡಿಫ್ರೆಂಟ್ ಇರ್ತೈತಿ, ಟ್ವಿಟರ್ ಡಿಫ್ರೆಂಟ್ ಇರ್ತೈತಿ, ಯೂಟ್ಯೂಬ್ ಡಿಫ್ರೆಂಟ್ ಇರ್ತೈತಿ. ಸೊ ವೇರಿಯಸ್ ಪ್ಲಾಟ್ಫಾರ್ಮ್ಸ್ ಆಫ್ ವೇರಿಯಸ್ ಅದರ್ ರೇಷಿಯೋಸ್ ಅಲ್ಲ ರಿಕ್ವೈರ್ಮೆಂಟ್ಸ್. ಸೊ ಅದಕ್ಕೋಸ್ಕರ ನೀವು ಆ ತರ ನೀವು ಸೆಲೆಕ್ಟ್ ಮಾಡಬಹುದು. ನಾ ಇಲ್ಲಿ 16:9 ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾನೆ, ಆಟೋನ ರಿಮೂವ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್, ರೆಸೊಲ್ಯೂಷನ್. ನಿಮ್ಗೆ ಜಮನಾ ಆಪ್ ಒಳಗಡೆ ರೆಸೊಲ್ಯೂಷನ್ ಚೂಸ್ ಮಾಡೋ ಆಪ್ಷನ್ ಸಿಗೋದಿಲ್ಲ. ಅದೇ ನೀವೇನಾದ್ರೂ ಗೂಗಲ್ AI ಸ್ಟುಡಿಯೋ ಒಳಗಡೆ ಬಂದ್ರಿ ಅಂತಂದ್ರೆ ನಿಮಗೆ 4 ರೆಸೊಲ್ಯೂಷನ್ ಸಿಗ್ತಾವ. 1K, 2K, 4K. 4K ವರೆಗೂ ನೀವು ರೆಸೊಲ್ಯೂಷನ್ ಅನ್ನ ಸೆಲೆಕ್ಟ್ ಮಾಡಬಹುದು. ಜಸ್ಟ್ ಇಮ್ಯಾಜಿನ್ ದಿಸ್, ಕ್ವಾಲಿಟಿ ಆಫ್ ದ ಇಮೇಜ್ ವಿಲ್ ಬಿ so high when we are selecting 4K. ನೆಕ್ಸ್ಟ್ ಬಂದ್ಬಿಟ್ಟೆ ನಿಮಗೆ ಇಲ್ಲಿ ಥಿಂಕಿಂಗ್ ಲೆವೆಲ್ ಒಳಗಡೆ 2 ಆಪ್ಷನ್ ಇದಾವ, ಮಿನಿಮಲ್ ಆಮೇಲೆ ಹೈ. ನಾ ಇಲ್ಲಿ ಹೈ ಅನ್ನ ಸೆಲೆಕ್ಟ್ ಮಾಡ್ತೇನೆ. ಆಮೇಲೆ ಇಮೇಜ್ ಇಲ್ಲಿ 2K ಅನ್ನ ಸೆಲೆಕ್ಟ್ ಮಾಡ್ತೇನೆ ನಾನು. ನೀವು ಎಷ್ಟು ಹೈ ಸೆಲೆಕ್ಟ್ ಮಾಡ್ತಾರಲ್ಲ ಅದ್ರ ಪ್ರಕಾರ ನಿಮ್ಮ ಕ್ರೆಡಿಟ್ಸ್ ಕೂಡ ಕಟ್ ಆಗ್ತೈತಿ ಅಥವಾ ಟೋಕನ್ಸ್ ಕೂಡ ಕಟ್ ಆಗ್ತೈತಿ. ದೆನ್ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಟೂಲ್ಸ್ ಕೂಡ ಇದಾವ. ಗ್ರೌಂಡಿಂಗ್ ವಿತ್ ಗೂಗಲ್ ಸರ್ಚ್ ಅಂದ್ರೆ ಈ ಇಮೇಜ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಗೂಗಲ್ AI ಸ್ಟುಡಿಯೋ ಅಥವಾ ಜಮನಾ ಆಪ್, ಟೆಕ್ನಿಕಲಿ ನಾಟ್ ಜಮನಾ ಆಪ್, ನ್ಯಾನೋ ಬನಾನಾ 2 ಮಾಡೆಲ್ ಗೂಗಲ್ ಒಳಗಡೆ ಹೋಗ್ಬಿಟ್ಟು ರಿಲೇಟೆಡ್ ಇಮೇಜಸ್ ಅನ್ನ ಕೂಡ ಸರ್ಚ್ ಮಾಡಿ ಅದಾದ್ಮೇಲೆ ಇಮೇಜಸ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ಅದಾದ್ಮೇಲೆ ಇಮೇಜ್ ಸರ್ಚ್ ಕೂಡ ನಾವಿಲ್ಲಿ ಆನ್ ಮಾಡಬಹುದು. ದೀಸ್ ಆರ್ ಅಡ್ವಾನ್ಸ್ಡ್ ಆಪ್ಷನ್ಸ್ ನಿಮಗೆ ಇಲ್ಲಿ ಸಿಗ್ತಾ ಇದಾವ. ಇದು ನಿಮ್ಗೆ ಜಮನಾ ಆಪ್ ಒಳಗಡೆ ಸಿಗುದಿಲ್ಲ, ಈ ಕಂಟ್ರೋಲ್ ಅಲ್ಲಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಆಡ್ ಅ ಸ್ಟಾಪ್ ಸೀಕ್ವೆನ್ಸ್. ಇದನ್ನ ಇಗ್ನೋರ್ ಮಾಡ್ರಿ, ಇಟ್ಸ್ ಇಸ್ ಬಿಟ್ ಟೆಕ್ನಿಕಲ್. ಔಟ್ಪುಟ್ ಲೆಂತ್ ಇದೆಲ್ಲ ಏನೈತಲ್ಲ ಇದನ್ನೆಲ್ಲ ನೀವು ಇಗ್ನೋರ್ ಮಾಡ್ರಿ. ಬಟ್ ಜಸ್ಟ್ ಇಮ್ಯಾಜಿನ್ ನೀವು ಇಲ್ಲಿ ಇಮೇಜ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಸೇಮ್ ಮಾಡೆಲ್ ನ್ಯಾನೋ ಬನಾನಾ 2 ಮಾಡೆಲ್ ಯೂಸ್ ಮಾಡಿ ಇಲ್ಲಿ ಇಮೇಜ್ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಗೆ ಇಷ್ಟೆಲ್ಲ ಕಂಟ್ರೋಲ್ ಸಿಗ್ತಾವ. ಅದೇ ಜಮನಾ ಆಪ್ ಒಳಗಡೆ ಈ ಕಂಟ್ರೋಲ್ ಸಿಗುದಿಲ್ಲ. ನಾ ಇವಾಗ ಇಲ್ಲಿ ಸೇಮ್ ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೇನೆ, ಕ್ರಿಯೇಟ್ ಅ ಸೂಪರ್ ಕಾರ್ ಅಂತ ಹೇಳಿ. ನೀವು ಬೇಕು ಅಂತಂದ್ರೆ ಇಲ್ಲಿ ಸ್ಯಾಂಪಲ್ ಮೀಡಿಯಾನ ಕೂಡ ಆಡ್ ಮಾಡಬಹುದು. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಡಿಷನಲ್ ಫೈಲ್ಸ್ ಗಳನ್ನ ಆಮೇಲೆ ರನ್ ಅಂತ ಕೊಡ್ತಾ ಇದ್ದಾನೆ. ರನ್ ಅಂತ ಕೊಟ್ಟ ತಕ್ಷಣ ಇದು ಕೂಡ ನಮ್ಗೊಂದು ಸೂಪರ್ ಕಾರ್ ಇಮೇಜ್ ಅನ್ನ ಜನರೇಟ್ ಮಾಡ್ಕೊಡ್ತೈತಿ. ಸೇಮ್ ಇಮೇಜ್ ಬರೋದಿಲ್ಲ, ಬಿಕಾಸ್ ಆಬ್ವಿಯಸ್ಲಿ ಡಿಫರೆಂಟ್ ಪ್ಲಾಟ್ಫಾರ್ಮ್ ಡಿಫರೆಂಟ್ ಇಮೇಜಸ್ ವಿಲ್ ಕಮ್. ಇವಾಗ ನಮ್ಗೆ ಇದೊಂದು ಇಮೇಜ್ ಅನ್ನ ಜನರೇಟ್ ಮಾಡ್ಕೊಟ್ಟೈತಿ. ದಿಸ್ ಟೈಮ್ ಇಟ್ ಲುಕ್ಸ್ ಲೈಕ್ ಅ ಫೆರಾರಿ. ಇವಾಗ ಇದನ್ನ ದೊಡ್ಡದು ಮಾಡ್ತಾ ಇದ್ದಾನೆ, ಫುಲ್ ವ್ಯೂ ಒಳಗಡೆ ಕೊಡ್ತಾ ಇದ್ದಾನೆ. ನೋಡ್ರಿ, ಈ ಇಮೇಜ್ ಒಳಗಡೆ ಒಂದ್ ಥಿಂಗ್ ಅನ್ನ ನೋಟಿಸ್ ಮಾಡ್ರಿ, ಇಲ್ಲಿ ನಿಮಗ ವಾಟರ್ ಮಾರ್ಕ್ ಇಲ್ಲ. ಸೆಕೆಂಡ್ ಥಿಂಗ್, ಇಲ್ಲಿ ಡ್ರಾಬ್ಯಾಕ್ ಏನು ಅಂತಂದ್ರೆ ಇಲ್ಲಿ ನಿಮ್ಗೆ ಎಡಿಟ್ ಟೂಲ್ಸ್ ಇಲ್ಲ. ಇದನ್ನ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಇಲ್ಲಿಂದ ಈ ತರ ಡೌನ್ಲೋಡ್ ಮಾಡ್ರಿ. ನಾ ಇವಾಗ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೇನೆ. ಈ ಜಮನಾ ಆಪ್ ಒಳಗೆ ಇರೋ ಇಮೇಜ್ ಅನ್ನು ಕೂಡ ನಾವು ಒಂದ್ಸರಿ ಡೌನ್ಲೋಡ್ ಮಾಡ್ತೇನೆ, ಸೊ ದಟ್ ನಾನು ನಿಮ್ಗೆ ಸೈಡ್ ಬೈ ಸೈಡ್ ಇಮೇಜ್ ಅನ್ನ ತೋರಿಸ್ತೇನೆ. ಇವಾಗ ನಿಮ್ ಮುಂದ್ಗಡೆ ಇಲ್ಲಿ 2 ಇಮೇಜಸ್ ಇದಾವ. ಲೆಫ್ಟ್ ಸೈಡ್ ಒಳಗಡೆ ಜಮನಾ ಆಪ್ ಅನ್ನ ಯೂಸ್ ಮಾಡಿ ಕ್ರಿಯೇಟ್ ಮಾಡಿರೋ ಇಮೇಜ್, ರೈಟ್ ಸೈಡ್ ಒಳಗಡೆ ಗೂಗಲ್ AI ಸ್ಟುಡಿಯೋ ನ ಯೂಸ್ ಮಾಡಿ ಕ್ರಿಯೇಟ್ ಮಾಡಿರೋ ಇಮೇಜ್ ಐತಿ. ಬಟ್ 2 ಇಮೇಜಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ನ್ಯಾನೋ ಬನಾನಾ 2 ಮಾಡೆಲ್ ಅನ್ನ ಯೂಸ್ ಮಾಡಿದಾರ. ಇದ್ರೊಳಗಡೆ ನೀವೇ ಡಿಸೈಡ್ ಮಾಡ್ರಿ ಯಾವ್ದು ಚೆನ್ನಾಗ್ ಬಂದೈತಿ ಅಂತೇಳಿ, ಯಾವ್ದ್ರೊಳಗಡೆ ಕ್ವಾಲಿಟಿ ಚೆನ್ನಾಗೈತಿ ಅಂತೇಳಿ. ಇದನ್ನ ಕಮೆಂಟ್ ಮಾಡ್ರಿ ಕಮೆಂಟ್ ಬಾಕ್ಸ್ ಒಳಗಡೆ. ನನಗ ಅನಿಸ್ತಾ ಐತಿ ರೈಟ್ ಸೈಡ್ ಒಳಗಡೆ ಆಬ್ವಿಯಸ್ಲಿ ಇಟ್ ಇಸ್ ಬೆಸ್ಟ್. ಕಲರ್ ಗ್ರೇಡಿಂಗ್ ಅನ್ನ ನೋಡ್ರಿ, ಇಟ್ ಇಸ್ ಆಸಮ್. ಇದ್ರ ಕಲರ್ ಗ್ರೇಡಿಂಗ್ ಅನ್ನ ನೋಡ್ರಿ, ಲೆಫ್ಟ್ ಸೈಡ್ ಒಳಗಡೆ ಇರೋ ಕಲರ್ ಗ್ರೇಡಿಂಗ್ ಅನ್ನ ನೋಡ್ರಿ. ಮತ್ತೆ ಇಲ್ಲಿ ವಾಟರ್ ಮಾರ್ಕ್ ಬರ್ತೈತಿ, ಇಲ್ಲಿ ವಾಟರ್ ಮಾರ್ಕ್ ಬರೋದಿಲ್ಲ. ಸೊ ದಿಸ್ ಇಸ್ ದ ಹ್ಯೂಜ್ ಡಿಫರೆನ್ಸ್. ಸೊ ನನ್ನ ಪ್ರಕಾರ ಇಲ್ಲಿ ಗೂಗಲ್ AI ಸ್ಟುಡಿಯೋ ವಿನ್ ಆಗ್ತತಿ. ಮತ್ತೆ ನೀವೆಲ್ಲ ಇಮೇಜಸ್ ಅನ್ನ ಏನಾದ್ರೂ ಜನರೇಟ್ ಮಾಡ್ತಾ ಇದ್ರಿ ಅಂತಂದ್ರೆ ಗೂಗಲ್ AI ಸ್ಟುಡಿಯೋ ನ ಯೂಸ್ ಮಾಡ್ರಿ. ನೀವು ಜಮನಾ ಅಕೌಂಟ್ ಅನ್ನ ಯೂಸ್ ಮಾಡ್ತಿದ್ರಿ ಅಂದ್ರೂ ಕೂಡ ಗೂಗಲ್ AI ಸ್ಟುಡಿಯೋ ಯೂಸ್ ಮಾಡ್ರಿ. ಫಸ್ಟ್ ಆಫ್ ಆಲ್ ವಾಟರ್ ಮಾರ್ಕ್ ಬರೋದಿಲ್ಲ, ಸೆಕೆಂಡ್ ಆಫ್ ಆಲ್ ಇಮೇಜ್ ಕ್ವಾಲಿಟಿ ಆಸಮ್ ಆಗಿ ಬರ್ತೈತಿ. ಮತ್ತೆ ನಿಮ್ಗೆ ಮಲ್ಟಿಪಲ್ ಕಂಟ್ರೋಲ್ಸ್ ಇದಾವೆ ಗೂಗಲ್ AI ಸ್ಟುಡಿಯೋ ಒಳಗಡೆ. ಸೊ ನಿಮಗೆ ಇವಾಗ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೇನೆ. ಗೂಗಲ್ AI ಸ್ಟುಡಿಯೋ ಒಳಗಡೆ ಮತ್ತೆ ಗೂಗಲ್ ಜಮನಾ ಆಪ್ ಒಳಗಡೆ ಇಮೇಜಸ್ ಅನ್ನ ಕ್ರಿಯೇಟ್ ಮಾಡಿದಾಗ ಯಾವ್ದ್ರೊಳಗಡೆ ಬೆಟರ್ ರಿಸಲ್ಟ್ಸ್ ಬರ್ತಾವ ಅಂತ ಹೇಳಿ, ಮತ್ತೆ ಯಾವ್ದ್ರೊಳಗಡೆ ಬೆಟರ್ ಕಂಟ್ರೋಲ್ಸ್ ಇದಾವ ಅಂತ ಹೇಳಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ, ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ಪ್ರಾಕ್ಟಿಕಲ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಗಳನ್ನ
ಅಪ್ಲೋಡ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಜಾಯ್ನ್ ಆಗ್ರಿ. ಅಲ್ಲಿ ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಶೇರ್ ಮಾಡ್ತೇನೆ, ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ, ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.